ಈ ಮೊಟ್ಟೆ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು, ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು, ಹಾರ್ಟ್ಗೆ ಒಳ್ಳೆಯದು, ಮೆಮೊರಿ ಪವರ್ಗೆ ಒಳ್ಳೆಯದು, ಜಾಂಡೀಸ್ಗೆ ಒಳ್ಳೆಯದು, ಸೆಕ್ಸ್ಗೆ ಒಳ್ಳೆಯದು. ಹಳೆಯ ಮೊಟ್ಟೆ ಕೊಡೋದು, ನಿಮ್ಗೇನೋ ಟೋಪಿ ಹಾಕಬೇಕು, ನಿಮ್ಗೇನೋ ಮಾಡಬೇಕು ಅನ್ನೋದು ಆ ಥರ ಬುದ್ಧಿ ಏನಿಲ್ಲ. ರೈತರಿಂದ ಏನು ಬರ್ತದೆ ನೇರವಾಗಿ ತಗೊಂಬರ್ತೀವಿ, ಮಾರ್ತೀವಿ. ಗುರು, ಈ ಜಾಗದಲ್ಲಿ ನಿಮಗೆ ಆಲ್ಮೋಸ್ಟು ಒಂದು 8-10 ಥರ ಮೊಟ್ಟೆಗಳು ಸಿಗುತ್ತೆ. ನಾರ್ಮಲಾಗಿ ನಾವೆಲ್ಲ 1 ಥರ 2 ಥರ ಮ್ಯಾಕ್ಸಿಮಮ್ 3 ಥರ ಮೊಟ್ಟೆ ನೋಡಿರ್ತೀವಿ ಅಷ್ಟೇ. ಈ ಜಾಗದಲ್ಲಿ ಒಂದು 8-10 ಥರ ಮೊಟ್ಟೆಗಳು ಸಿಗುತ್ತೆ. ಗೌದಲಕ್ಕಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ, ಬಾತ್ಕೋಳಿ ಮೊಟ್ಟೆ, ಟರ್ಕಿ ಕೋಳಿ ಮೊಟ್ಟೆ, ಕಡಕ್ನಾಥ್ ಕೋಳಿ ಮೊಟ್ಟೆ ಅಂತ ಇನ್ನೂ ಬೆಜ್ಜಾನ್ ಯಾವ ಥರ ಸಿಗುತ್ತೋ ಬೆಜ್ಜಾನ್ ಮೊಟ್ಟೆಗಳು ಸಿಗುತ್ತೆ. ಸೊ ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ. ಒಳ್ಳೆ ಪ್ರೋಟೀನ್ ಬೇಕು ಅಂತ ಅಂದ್ಕೊಂಡಿರೋರು, ಹೆಲ್ತಿಯಾಗಿರ್ಬೇಕಂತ ಅಂದ್ಕೊಂಡಿರೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮೊಟ್ಟೆಗಳನ್ನ ತರಿಸ್ಕೋಬೋದು. ಸೊ ಬನ್ನಿ, ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಡೀಟೇಲ್ ತಿಳಿಸ್ತೀನಿ. ಮೊಟ್ಟೆ ಕೊಟ್ಟು ನಮ್ಮಲ್ಲಿ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ಹಳ್ಳಿಗಳಿಂದ ತಂದು ರೈತರಿಂದ ನೇರವಾಗಿ ಮಾರೋದು. ಇದರಲ್ಲಿ ಯಾವುದೇ ಥರದಂಥ ಕೆಮಿಕಲ್ಲು ಅದು ಇದು ಬಣ್ಣ ಕಟ್ಟಿ ಕತೆ ಕಟ್ಟಿ ಕೊಡುವಂಥದ್ದು ಏನಿಲ್ಲ. ಒಂದು ಸಲ ಯೂಸ್ ಮಾಡಿ ನೋಡಿ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಇಡೀ ಸರೌಂಡಲ್ಲಿ ಯಾರೂ ಆ ಥರ ಮೊಟ್ಟೆಗಳು ತರೋದಿಲ್ಲ. ಮಂಡ್ಯ ಜಿಲ್ಲೆ ಹಳ್ಳಿಯಲ್ಲೂ ಎತ್ತಿಸಿ ರೈತರಿಂದ ತಗೊಂಬಂದು ಮಾರ್ತಾ ಇದ್ದೀವಿ. ಇದರಲ್ಲಿ ಯಾವುದು ಕೆಮಿಕಲ್ಲು ಅವು ಇವು ಲಿಕ್ವಿಡ್ ಏನು ಬೆಳೆಸಿರುವಂಥದ್ದು ಏನಿಲ್ಲ. ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಮೊಟ್ಟೆ. ನಾಟಿ ಕೋಳಿ ಮೊಟ್ಟೆಯಿಂದ ಅಷ್ಟೊಂದು ಬೆನಿಫಿಟ್ ಇದೆ. ಇವಾಗ ಎಲ್ಲೂ ಸಿಗೋಲ್ಲ ಈ ಮಾರ್ಕೆಟಲ್ಲಿ. ಇವತ್ತಿಂದ ಎಲ್ಲ ಬರ್ತಾ ಇರೋದೆಲ್ಲ ಬರೀ ಕೆಮಿಕಲೇ. ಅಷ್ಟು ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ತಿರ್ಗಾದ್ ಬಿಟ್ರೆ ಆರ್ಗ್ಯಾನಿಕ್ ನಾಟಿ ಅಂತಿದೆ. ಆರ್ಗ್ಯಾನಿಕ್ ನಾಟಿ ಅದು ಜೋಳ ಹಾಕಿ ಸಾಕ್ತಾರೆ, ಅದು ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು, ಅದು ಸಿಗುತ್ತೆ. ತಿರ್ಗಾ ಬಾತ್ಕೋಳಿ ಮೊಟ್ಟೆ ಸಿಗುತ್ತೆ. ಬಾತ್ಕೋಳಿ ಮೊಟ್ಟೆನಲ್ಲಿ ನಮಗೆ ನಾಟಿನೂ ಸಿಗುತ್ತೆ, ಫಾರಮ್ಮು ಸಿಗುತ್ತೆ. ಬಾತ್ಕೋಳಿ ಮೊಟ್ಟೆ ಎರಡೂ ಸಿಗುತ್ತೆ. ಅದು ಬಿಟ್ಟರೆ ಟರ್ಕಿ ಕೋಳಿ ಮೊಟ್ಟೆ ಸಿಗುತ್ತೆ. ಟರ್ಕಿ ಕೋಳಿ ಮೊಟ್ಟೆ 100% ಕ್ಯಾನ್ಸರ್ ತುಂಬ ಒಳ್ಳೆಯದು. ಅದು ಟರ್ಕಿ ಕೋಳಿ ಮೊಟ್ಟೆ ಅದು ತಿಂದು ನೋಡಿ. ಬೇಕಾದ್ರೆ ಹಂಗೆ ನಾವು ಮಾತಾಡೋದಲ್ಲೇ ತಪ್ಪಿದ್ರೆ ಡಾಕ್ಟ್ರಿಗೆ ಒಂದು ಸಲ ಚೆಕ್ ಮಾಡಿಸಿ. ಟರ್ಕಿ ಕೋಳಿ ಮೊಟ್ಟೆಲಿ ಅಷ್ಟಿದೆ. ಮೊಟ್ಟೆಯಿಂದ ತುಂಬ ಪ್ರಯೋಜನ ಇದೆ ಇವತ್ತಿನ ದಿನ. ಅದಲ್ಲೂ ಹೃದಯ ಸಂಬಂಧಿಕ ಕಾಯಿಲೆಗೆ ತುಂಬ ಒಳ್ಳೆಯದು ಹಾಲ್ಟ್. ಇದು ಯಾವುದು ಎಗ್ ತಿನ್ನೋದ್ರಿಂದ ಪ್ಯೂರ್ ನಾಟಿ ಅಷ್ಟಿದೆ. ಅದು ಬಿಟ್ಟರೆ ಫಾರಮ್ದು ಬಾತ್ಕೋಳಿ ಮೊಟ್ಟೆ ಇದೆ. ಅದು ತಮಿಳ್ನಾಡು ಆ ಕಡೆ ಎಲ್ಲ ಬೆಳೀತಾರೆ, ಆ ಕಡೆ ತಂದು ಕೊಡ್ತಾರೆ. ಅದು ಸ್ವಲ್ಪ ಕೋಲ್ಡ್ ಜಾಸ್ತಿ ತಮಿಳ್ನಾಡು. ಇದು ಯಾವುದೋ ಬಾತ್ಕೋಳಿ ಮೊಟ್ಟೆ. ಅದು ಬಿಟ್ಟರೆ ಟರ್ಕಿ ಕೋಳಿದಾಯಿತು. ಅದು ಬಿಟ್ಟರೆ ಗೌಜಕ್ಕಿ ಮೊಟ್ಟೆ ಇದೆ. ಗೌಜಕ್ಕಿ ಮೊಟ್ಟೆ ಬಂದು ಇದು ಹಾಲ್ಟ್ಗೆ ಒಳ್ಳೆಯದು, ಮೆಮೊರಿ ಪವರ್ಗೆ ಒಳ್ಳೆಯದು, ಕಿಡ್ನಿ ಸ್ಟೋನ್ಗೆ ಒಳ್ಳೆಯದು, ಜಾಂಡೀಸ್ಗೆ ಒಳ್ಳೆಯದು, ಕ್ಯಾನ್ಸರ್ಗೆ ಒಳ್ಳೆಯದು, ಸೆಕ್ಸ್ಗೆ ಒಳ್ಳೆಯದು, ಇನ್ನೂ 108 ಕಾಯಿಲೆಗೆ ತುಂಬ ಒಳ್ಳೆಯದು. ಬೇಕಾದ್ರೆ ಆನ್ಲೈನ್ ಚೆಕ್ ಮಾಡಿ ನೋಡಿ. ಗೌಜಕ್ಕಿ ಮೊಟ್ಟೆ ತಿನ್ನೋದ್ರಿಂದ ಟೀತರ್ ಎಗ್ ಅಂತ ಅದು ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ನೀವೇ ಚೆಕ್ ಮಾಡ್ಕೊಂಡು ತಗೊಂಬರ್ಬೋದು. ತಿರ್ಗಿ ಅದು ಬಿಟ್ಟರೆ ನಮ್ಮ ಹತ್ರ ಇನ್ನೇನಿದೆ, ಸುಗುಣ ಮೊಟ್ಟೆ ಇದೆ. ಸುಗುಣ ಮೊಟ್ಟೆ ಅಂದರೆ ಜಾಸ್ತಿ ಸಿಗೋಲ್ಲ, ಎಲ್ಲ ಲೋಕಲೇ ಜಾಸ್ತಿ. ಸುಗುಣ ಮೊಟ್ಟೆ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಟೈಮ್ ತಗೊಂಡು ತರಿಸ್ಬೇಕಾಯ್ತದೆ. ಸುಗುಣ ಚೆನ್ನಾಗಿದೆ, ಅದನ್ನು ಒಂದು ಸ್ವಲ್ಪ ತಿಂದು ನೋಡಿ. ಬೇರೆ ಕಡೆ ನೀವು ಮೊಟ್ಟೆ ತಿಂದು ನೋಡಿದ್ವಿ ಸುಗುಣ ಮೊಟ್ಟೆಗೂ ಏನು ಡಿಫ್ರೆನ್ಸ್ ಇದೆ ತಿಂದು ನೋಡಿ. ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ನೀವು? ಸರ್ ನಾವು ಸುಮಾರು ಈ ಫೀಲ್ಡ್ ಬಂದು ಒಂದು 15 ವರ್ಷ ಆಗಿದೆ. 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಜನನೂ ಅದೇ ಥರ ಸ್ಪಂದಿಸ್ತಾ ಇದ್ದಾರೆ. ಆಲ್ ಓವರ್ ಬೆಂಗಳೂರು ಆನ್ಲೈನ್ ಬುಕ್ಕಿಂಗ್ ಇದೆ. ಫೋನ್ಪೇ ಗೂಗಲ್ ಪೇ ನಾವು ಮಾಡ್ತು ಅಂದರೆ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ತೀವಿ. ಪ್ಯಾಕಿಂಗ್ದೆಲ್ಲ ಫ್ರೀ. ನೀವು ಪೋಟ್ರು ಸ್ವಿಗ್ಗಿ ಝೊಮ್ಯಾಟೊ ಯಾವ್ದು ಬೇಕಾದ್ರೂ ತರಿಸ್ಕೋಬೋದು ಆನ್ಲೈನಿಂದ. ಪ್ಯಾಕ್ ಮಾಡ್ಕೊಡ್ತೀವಿ. ಪೋರ್ಟಲ್ ಮಾಡ್ಬೋದು. ಸ್ವಿಗ್ಗಿ ಝೊಮ್ಯಾಟೊ ನಾವು ಇನ್ನೂ ಇದು ಮಾಡಿಲ್ಲ. ರ್ಯಾಪಿಡೋ ಅವೆಲ್ಲ ಮಾಡ್ಬೋದು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟೆ ಸಿಗುತ್ತೆ. ನನ್ನ ನಂಬರ್ ಫೋನ್ ಮಾಡಿದ್ರೆ ಲೊಕೇಶನ್ ಬರ್ತದೆ. ಎಲ್ಲಿದ್ದೀವಿ ಅಂತ ತಿಳ್ಕೊಂಡು ನೀವು ಫೋನ್ ಮಾಡಿ ಕಳಿಸ್ತು ಅಂದರೆ ದುಡ್ಡು ಕಳಿಸಿದ್ರೆ ನಾವು ಆರಾಮಾಗಿ ಪ್ಯಾಕ್ ಮಾಡ್ಕೊಳ್ತೀವಿ. ಏನೇ ಪ್ರಾಬ್ಲಮ್ ಇದೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಳೆಯ ಮೊಟ್ಟೆ ಕೊಡೋದು, ನಿಮ್ಗೇನೋ ಟೋಪಿ ಹಾಕಬೇಕು, ನಿಮ್ಗೇನೋ ಮಾಡಬೇಕು ಅನ್ನೋದು ಆ ಥರ ಬುದ್ಧಿ ಏನಿಲ್ಲ. ರೈತರಿಂದ ಏನು ಬರ್ತದೆ ನೇರವಾಗಿ ತಗೊಂಬರ್ತೀವಿ, ಮಾರ್ತೀವಿ. ಇದರಲ್ಲಿ ಏನೇ ಪ್ರಾಬ್ಲಮ್ ಇದೆ ನನ್ನ ಸಂಪರ್ಕಿಸ್ಬೋದು. ಸೊ ನಿಮ್ಮ ಫೋನ್ ನಂಬರ್ಗೆ ಇವಾಗ ಸ್ಕ್ರೀನ್ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಇಲ್ಲಾಂದ್ರೆ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಕಳಿಸ್ತೀವಿ. ನೀವು ಸುತ್ತಮುತ್ತ ಇರೋರು ಬರ್ಬೋದು, ತಗೊಂಡು ಯಾರು ಆಲ್ ಓವರ್ ಬೆಂಗಳೂರಿಗೆ ಸಪ್ಲೈ ಇದೆ ಫುಲ್ಲು. ಆ ಥರ ಇದೆ. ಸೊ ಟೋಟಲ್ ಎಷ್ಟು ಥರ ಮೊಟ್ಟೆ ಸರ್ ನಿಮ್ಮ ಹತ್ರ? ಟೋಟಲ್ 9 ಥರ ಇದೆ. ಇನ್ನೊಂದು 2 ಥರ ತರ್ಸಿಕ್ ಟ್ರೈ ಮಾಡ್ತಾ ಇದೀನಿ. ಅದು ನಮ್ಮ ಇಂಡಿಯಾದಲ್ಲಿ ಇಲ್ಲ, ಹೊರಗಡೆನೇ ಇರೋದು. ಹೊರಗಡೆ ಕಾಂಟ್ಯಾಕ್ಟ್ ಬೇಕು, ಅದಕ್ಕೆ ಲೈಸೆನ್ಸ್ ಬೇಕು. ಅವ್ರು ತಂದು ಕೊಡೋದಕ್ಕೆ ಅವ್ರಿಗೂ ಲೈಸೆನ್ಸ್ ಇರ್ತದೆ, ನಮಗೂ GST ಲೈಸೆನ್ಸ್ ಎಲ್ಲ ಬೇಕು. ಹೊರಗಡೆ ತರ್ಸಿಕ್ ಪ್ಲಾನ್ ಮಾಡ್ತಾನೆ ಇನ್ನೊಂದು 2 ಥರ. ಈಗ ಇರೋದ್ರಲ್ಲಿ 9 ಥರ ಮೊಟ್ಟೆ ಇದೆ. ಎಲ್ಲ ಇಂಡಿಯಾದೇನೆ ನೀವು? ಹಾಂ, ಎಲ್ಲ ಇಂಡಿಯಾದೆ ಫುಲ್. ಎಲ್ಲ ಇದು ತಮಿಳ್ನಾಡು, ಕೇರಳ ಮತ್ತು ಮಂಡ್ಯ ಡಿಸ್ಟಿಕ್ ಪೂರ್ತಿ ಮಂಡ್ಯ ಜಿಲ್ಲೆ ಬಿಟ್ಟು ಬೇರೆ ಕಡೆ ಎಲ್ಲೂ ತರಿಸಲ್ಲ. ಕೆಲವು ಕಡೆ ಇಲ್ಲಿ ಯಾವುದೋ ವಿಧಿ ಇದೆ ತರಿಸ್ಬೇಕಾಯ್ತದೆ. ದಿನ ಒಂದೊಂದು ರೈಟ್ ಇರ್ತದೆ. ಒಂದೀಗ ನಾವು ನಾಟಿ ಮೊಟ್ಟೆ ಇಷ್ಟು ಅಂತ ಹೇಳ್ಬಿಡೋದು, ನಾಳೆ ದಿನ ಅಷ್ಟು ಹೇಳಿದ್ರೆ ನೀವು ಇಷ್ಟು ಅಂತ. ಅವತ್ತಿನ ರೈಟ್ ಏನಿರುತ್ತೆ ಪ್ರೈಸು ಆ ರೈಟ್ಗೆ ನೀವು ಅಮೌಂಟ್ ಕಳಿಸಿದ್ರೆ ಪ್ಯಾಕಿಂಗ್ ಮಾಡ್ತೀವಿ.
ಸೂಪರ್ ಸೂಪರ್ ಸರ್. 10 ಮೊಟ್ಟೆ 5 ಮೊಟ್ಟೆಯಿಂದ ಕೊಡ್ತೀವಿ, ಎಷ್ಟು ಬೇಕಾದ್ರೂ ಕೊಡ್ತೀವಿ. ಇದು ನಾಟಿ ಕೋಳಿ ಮೊಟ್ಟೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಇವೆಲ್ಲ ರೈತರಿಂದ ತಗೊಂಬಂದು ನಾವು ಮಾರಾಟ ಮಾಡೋದು. ಈ ಮೊಟ್ಟೆ ತಿನ್ನೋದ್ರಿಂದ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಅಂದರೆ ಊರ ಕಡೆ ನಾಡುಕೋಳಿ ಮೊಟ್ಟೆ ಅಂತ ಹೇಳ್ತಾರೆ ಇದನ್ನು. ಈ ಮೊಟ್ಟೆ ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೂ ಇದಾಗಲ್ಲ. ಮತ್ತು ಬ್ಯಾಕ್ ಪೇಯ್ನು, ಇದು ಪ್ರತಿಯೊಂದಕ್ಕೂ ಮಂಡಿ ನೋವು ಎಲ್ಲದಕ್ಕೂ ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಯಾವುದಿದೆ ಸರ್? ಅದು ಬಿಟ್ಟರೆ ನಮ್ಮ ಹತ್ರ ಕಡಕ್ನಾಥ್ ಕೋಳಿ ಮೊಟ್ಟೆ ಅಂತಿದೆ. ಕಡಕ್ನಾಥ್ ಕೋಳಿ ಮೊಟ್ಟೆ ಏನಕ್ಕೆ ಒಳ್ಳೆಯದು ಅಂದರೆ ಬ್ಲಡ್ ಪ್ಯೂರಿಫೈಗೆ ತುಂಬ ಒಳ್ಳೆಯದು, ರಕ್ತ ಶುದ್ಧೀಕರಣಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ, ಲಿವರು ಇದಕ್ಕೆ ತುಂಬ ಒಳ್ಳೆಯದು. ಇದು ತಿಂದರೆ ಒಂದಿನ ತಿಂದ ದಿನ 1 ದಿನ 2 ದಿನ ಸ್ಮೆಲ್ ಬರ್ತದೆ. ಯಾವುದೋ ರಿಸರ್ಚು ಬಾತ್ರೂಮ್ ಏನು ಮಾಡಿದ್ರೆ ಸ್ಮೆಲ್ ಬರ್ತದೆ. ಕಡಕ್ನಾಥ್ ಕೋಳಿ ಮೊಟ್ಟೆ ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಸರ್ ಇದೇನು ಚುಕ್ಕ ಥರ ಇದೆ? ಇದು 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 ಟರ್ಕಿ ಕೋಳಿ ಮೊಟ್ಟೆ ಅಂತ. ಓಕೆ. ಈ ಟರ್ಕಿ ಕೋಳಿ ಮೊಟ್ಟೆ ಅತಿ ಜಾಸ್ತಿ ಎಲ್ಲೂ ಜಾಸ್ತಿ ಸಿಗಲ್ಲ. ಇದೆಲ್ಲ ವೀರಾಜಪೇಟೆ, ನಾಪೋಕ್ಲು ಆ ಕಡೆ ಎಲ್ಲಿ ಕೋಲ್ಡ್ ಪ್ರದೇಶ ಇರ್ತದೆ ಅಂಥ ಸಾಕ್ತಾರೆ. ಈ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು. ಕ್ಯಾನ್ಸರ್ ಬಂದಿರೋರು ತಿನ್ಬೋದು, ಬರದೇ ಇರೋರು ತಿನ್ಬೋದು. ವೈದ್ಯಕೀಯ ಪ್ರಕಾರ ಇದನ್ನು ತಿಂದರೆ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು, ಕ್ಯಾನ್ಸರ್ ರೋಗಿಗಳಿಗೆ. ಓಕೆ. ಟರ್ಕಿ ಕೋಳಿ ಮೊಟ್ಟೆ ಅಂತ ಹೆಸರು. ಸೈಜಲ್ಲೂ ಸ್ವಲ್ಪ ಸೈಜಲ್ಲೂ ಚೆನ್ನಾಗಿರ್ತದೆ. ಮೊಟ್ಟೆ ಸ್ವಲ್ಪ ಮುಂದೆ ಚೂಪ್ಕಿರ್ತದೆ. ಟರ್ಕಿ ಕೋಳಿ ಮೊಟ್ಟೆ ಅಂದರೆ ಎಲ್ಲರೂ ತಿನ್ಬೋದು ಅದನ್ನ? ಎಲ್ಲರೂ ಯಾರು ಬೇಕಾದ್ರೂ ತಿನ್ಬೋದು. ಕ್ಯಾನ್ಸರ್ ಬಂದಿರೋರಿಗೆ ತುಂಬ ಒಳ್ಳೆಯದು. 5 ವರ್ಷದ ಮೇಲೆ ಯಾರು ಬೇಕಾದ್ರೂ ತಿನ್ಬೋದು, 5 ವರ್ಷ ಆದ್ಮೇಲೆ ತಿನ್ಬೋದು. ನಾಟಿ ಕೋಳಿ, ಟರ್ಕಿ ಕೋಳಿ, ಕಡಕ್ನಾಥ್ ಆಯ್ತು. ಇದೆಲ್ಲ ನಾರ್ಮಲ್ ಮೊಟ್ಟೆ. ಮತ್ತು ಇದು ಬಾತ್ಕೋಳಿ ಮೊಟ್ಟೆ ಅಂತ ಬರ್ತದೆ. ಬಾತ್ಕೋಳಿ ಮೊಟ್ಟೆ ಅಂತ ಬರ್ತದೆ. ಬಾತ್ಕೋಳಿನಲ್ಲಿ 2 ಥರ ಬರ್ತದೆ. ಒಂದು ಫಾರಮ್ ಬರ್ತದೆ, ಒಂದು ನಾಟಿ ಬರ್ತದೆ. ಎರಡೂ ಒಂದೇ ಪ್ರೈಸು. ಬಾತ್ಕೋಳಿ ಮೊಟ್ಟೆಯಿಂದ ಏನು ಪ್ರಯೋಜನ ಅಂದರೆ ಪೈಲ್ಸ್ ಇರುವಂಥವ್ರಿಗೆ, ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಕೋಲ್ಡು. ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಮೋಷನ್ ಚೆನ್ನಾಗುತ್ತೆ. ಬೆಳಿಗ್ಗೆ ಎದ್ದು ತೊಂದರೆ ಪಡುವಂಥ ಮೋಷನ್ ಪ್ರಾಬ್ಲಮ್ ಇರುವಂಥವ್ರು ಬಾತ್ಕೋಳಿ ಮೊಟ್ಟೆ ತಿಂದರೆ ವಾರದಲ್ಲಿ 1-2 ತಿಂದರೆ ಸಾಕು, ಮೋಷನ್ ಚೆನ್ನಾಗಾಗುತ್ತದೆ. ತುಂಬ ಕೋಲ್ಡ್ ಇದು. ಮತ್ತು ವೀಕ್ನೆಸ್ ಇರೋರು, ಸ್ವಲ್ಪ ಮಂಡಿ ನೋವು, ಸುಸ್ತು ಅಂಥವ್ರಿಗೆ ತುಂಬ ಒಳ್ಳೆಯದು ಬಾತ್ಕೋಳಿ ಮೊಟ್ಟೆ. ಸೈಜು ಸಖತ್ತಾಗಿ, ಸೈಜು ಚೆನ್ನಾಗಿರ್ತದೆ. ನಾಟಿ, ಫಾರಮ್ ಎರಡೂ ಬರ್ತದೆ ಇದರಲ್ಲಿ. ಇದು ಫಾರಮ ನಾಟಿನ? ಇದು ಫಾರಮ್ಮು. ನಾಟಿ ಅಲ್ಲಿದೆ ಕೆಳಗಡೆ ಇದೆ. ಗಿಂಬಿ ಏನು ಬರೋಣ. ಇದು ಬಾತ್ಕೋಳಿ ಮೊಟ್ಟೆ ಅಂದರೆ ಪ್ಯೂರ್ ನಾಟಿ ಬಾತ್ಕೋಳಿ. ಅಂದರೆ ಇದು ಜಾಸ್ತಿ ತಮಿಳ್ನಾಡಲ್ಲಿ ಗದ್ದೆ ಒಳಗಡೆ ಬಿಟ್ಟು ಬೇಯಿಸ್ತಾರೆ. ಹೌದು. ಇದು ಎಲ್ಲದಕ್ಕಿಂತ ಮೇಯ್ನ್ ಏನಪ್ಪ ಅಂದರೆ ಪೈಲ್ಸ್ನವ್ರಿಗೆ ತುಂಬ ಒಳ್ಳೆಯದು ಬಾತ್ಕೋಳಿ. ಯಾರು ಪೈಲ್ಸ್ ಪ್ರಾಬ್ಲಮ್ ಇದೆ ಯಾರು ಬೇಕಾದ್ರೂ ತಗೋಬೋದು. ಬೆಳಿಗ್ಗೆ ಎದ್ದು ಮೋಷನ್ ಪ್ರಾಬ್ಲಮ್ ಇರ್ತದೆ, ಕುಂತ್ಕೊಂಡ್ರೆ ಗಂಟೆ ಮೋಷನ್ ಇದಾಗಲ್ಲ ಅಂಥವ್ರು ವಾರಕ್ಕೆ 1-2-3 ತಿನ್ಕೊಂಬಂದ್ರೆ ತುಂಬ ಒಳ್ಳೆಯದು. ಮಂಡಿ ನೋವು ಒಳ್ಳೆಯದು, ಸುಸ್ತು ವೀಕ್ನೆಸ್ ಒಳ್ಳೆಯದು. ಅಂದರೆ ಸ್ವಲ್ಪ ತುಂಬ ಕೋಲ್ಡ್ ಇದು. ಕೋಲ್ಡು ಬಾತ್ಕೋಳಿ ಮೊಟ್ಟೆ ಅಂತಾರೆ ಅಲ್ಲ, ಬಾತ್ಕೋಳಿ ಮೊಟ್ಟೆ ಕೋಲ್ಡು. ಹೌದಾ? ಬಾತ್ಕೋಳಿ ಮಾಂಸನೂ ಕೋಲ್ಡು, ಬಾತ್ಕೋಳಿ ಮೊಟ್ಟೆನೂ ಕೋಲ್ಡು. ಇವತ್ತೇ ನಮಗೂ ಗೊತ್ತಾಗಿದ್ದಿದ್ದು. ಓಕೆ. ಅದು ಬಿಟ್ಟರೆ ಇನ್ಯಾವುದಿದೆ ಸರ್? ಅದು ಬಿಟ್ಟರೆ ಆರ್ಗಾನಿಕ್ ನಾಟಿ ಮೊಟ್ಟೆ ಅಂತದೆ. ಆರ್ಗಾನಿಕ್ ಅಂದರೆ ಇದನ್ನು ನಾಟಿ ಮೊಟ್ಟೆಗೆ ಕೆಂಪು ಜೋಳ ಹಾಕ್ತಾರೆ. ಆರ್ಗಾನಿಕ್ ನಾಟಿ ಅಂತ ಅಂದರೆ ಇದನ್ನು ಆರ್ಗಾನಿಕ್ ಅಂದರೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ BV380 ಅಂತಾರೆ. ಕೆಲವು ಕಡೆ ಗಿರಿರಾಜ ಮೊಟ್ಟೆ ಅಂತಾರೆ. ಗಿರಿರಾಜ ಮೊಟ್ಟೆ ಅಂತ ಹಳ್ಳಿಗಳ ಕಡೆ. ಇಲ್ಲಿ ಬೆಂಗಳೂರು ಸ್ವಲ್ಪ ಫ್ಯಾಷನ್ಗೆ ಆರ್ಗಾನಿಕ್ ಮೊಟ್ಟೆ ಅಂತಾರೆ. ಇದು ಯಾರು ಕೊಡ್ಬೋದು? ನಾಟಿ ಕೋಳಿ ಥರನೇ ಐತೆ. ಮಕ್ಕಳುಗಳಿಗೆ ತುಂಬ, ಈ ಸಣ್ಣ ಮಕ್ಕಳುಗಳಿಗೆ ವಿತೌಟ್ ಕೆಮಿಕಲ್, ಏನು ಲಿಕ್ವಿಡ್ ಏನು ಹಾಕಲ್ಲ, ತುಂಬ ಹಂಗೆ ಸಹಜವಾಗಿ ಬೆಳೆಸ್ತಾರೆ. ಕೆಂಪು ಜೋಳ ಹಾಕಿ ಬೆಳೆಸೋದ್ರಿಂದ ಇದು ಆರ್ಗಾನಿಕ್ ನಾಟಿ ಮೊಟ್ಟೆ. ಓಕೆ. ಅದು ಬಿಟ್ಟರೆ ಇನ್ಯಾವುದಿದೆ ಸರ್? ಗೌಜ್ಲಕ್ಕಿ ನೋಡಿ. ಇದು ಗೌಜ್ಲಕ್ಕಿ ಮೊಟ್ಟೆ ಅಂತ. ಗೌಜ್ಲಕ್ಕಿನಲ್ಲಿ ಫಾರಮ್, ಇದು ನಾಟಿ ಅಲ್ಲ. ನಾಟಿನ ಆ ಥರ ಮಾರುವಂಗಿಲ್ಲ. ಗೌಜ್ಲಕ್ಕಿ ಫಾರಮಲ್ಲಿ ಕೆಲವು ಕಡೆ ಸಾಕ್ತಾರೆ, ಫಾರೆಸ್ಟಲ್ಲಿ ಆ ಕಡೆ ಎಲ್ಲ ಸಾಕಿ ಲೈಸೆನ್ಸ್ ಮಾಡಿಸ್ಕೊಂಡು ಸಾಕು ತಂದು ಕೊಡ್ತಾರೆ. ಈ ಮೊಟ್ಟೆ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು, ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು, ಹಾರ್ಟ್ಗೆ ಒಳ್ಳೆಯದು, ಮೆಮೊರಿ ಪವರ್ಗೆ ಒಳ್ಳೆಯದು, ಜಾಂಡೀಸ್ಗೆ ಒಳ್ಳೆಯದು, ಸೆಕ್ಸ್ಗೆ ಒಳ್ಳೆಯದು. ಇದರಿಂದ ಇನ್ನೂ ತುಂಬ ಉಪಯುಕ್ತವಾದಂಥ ಮಾಹಿತಿ ತೆಗಿಬೇಕು ಅಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ತೀತರ್ ಮೊಟ್ಟೆ ಅಂತ ಹೊಡೆದ್ರೆ ಯೂಟ್ಯೂಬಲ್ಲಿ ಇದರಿಂದ ಏನೇನು ಬೆನಿಫಿಟ್ ಇದೆ ಮನುಷ್ಯನಿಗೆ ಎಲ್ಲ ಪ್ರತಿಯೊಂದು ಬಂದ್ಬಿಡ್ತದೆ. ಈಗೆಲ್ಲ ಆಂಡ್ರಾಯ್ಡ್ ಮೊಬೈಲ್ ಮೆಡಿಕಲ್ ಚೆಕ್ ಮಾಡೇ ಮಾಡ್ತಾರೆ. ಹೌದೌದು. ತೀತರ್ ಮೊಟ್ಟೆ ಅಂತ ಇದು. ಅದು ಬಿಟ್ಟರೆ ಇನ್ಯಾವುದಿದೆ ಸರ್? ಅದು ಬಿಟ್ಟರೆ ಇನ್ನೊಂದು ಫಾರಮ್ ನಾಟಿ ಅಂತ ಬರ್ತದೆ. ಇದು ಎಲ್ಲ ಕಡೆ ಸಿಗುತ್ತೆ. ಫಾರಮ್ ನಾಟಿ ಅಂತ ಇದಕ್ಕೆಲ್ಲ ಫುಡ್ಡು, ನೀರು, ಮೇವು ಎಲ್ಲ ಹಾಕ್ಸಾಕ್ತಾರೆ. ಅಂದರೆ ಈಗ ನಾಟಿ ಕೋಳಿ ಅಂತ ಹೇಳ್ತಾರೆ, ನಾಟಿ ಕೋಳಿ ಅಲ್ಲ. ನಾಟಿ ಕೋಳಿ ಅಲ್ಲ ಇದು. ನಾಟಿ ಕೋಳಿಗೆ ಮೇವು, ನೀರು, ಫುಡ್ಡು, ನೀರು, ಕೆಮಿಕಲ್ಲು ಪ್ರತಿಯೊಂದು ಎಲ್ಲ ಹಾಕ್ಸಾಕ್ತಾರೆ. ಪ್ರೈಸ್ ರೇಟ್ ಕಮ್ಮಿ ಇದೆ. ಇದು ನಾಟಿ
ನಾಟಿ ಕೋಳಿನಲ್ಲಿ ಫಾರಂ ನಾಟಿ ಅಂತ ಇದೆ ಹೆಸರು. ಮತ್ತು ಸುಗುಣ ಫಾರಂ ಮೊಟ್ಟೆ ಇದೆ. ಸುಗುಣ ಕೋಳಿದು. ಸುಗುಣ ಫಾರಮ್ದು ಇದೆಲ್ಲ ಜಾಸ್ತಿ ಸಿಗಲ್ಲ, ಎಲ್ಲೆಲ್ಲ ಬುಕ್ ಮಾಡಿ ತರಿಸ್ಬೇಕು. ಇವಾಗ ಫಾರಂ ಮೊಟ್ಟೆನಲ್ಲಿ ಇವತ್ತು ಹೆಲ್ತಿಯಾಗಿ ಇರಬೇಕು ಅಂದರೆ ಸುಗುಣ ಚಿಕನ್ ಅವ್ರದ್ದು ಸುಗುಣ ಫಾರಂ ಚೆನ್ನಾಗಿರ್ತದೆ. ಸುಗುಣ ಮೊಟ್ಟೆ ಚೆನ್ನಾಗಿರ್ತದೆ, ಕ್ವಾಂಟಿಟಿ ಕಮ್ಮಿ ಇರ್ತದೆ, ಲಿಕ್ವಿಡು ಕೆಮಿಕಲ್ ಎಲ್ಲ ಹಾಕ್ತಾರೆ. ಹಾಕೋದು ಸ್ವಲ್ಪ ಲಿಮಿಟು, ಎಲ್ಲ ಲಿಮಿಟಸ್ ಹಾಕ್ತಾರೆ. ಸುಗುಣ ತುಂಬ ಚೆನ್ನಾಗಿದೆ, ಇವು ಸುಗುಣ ತಿನ್ಬೋದು ಅಣ್ಣ. ಅದು 7 ರೂಪಾಯಿ ಒಂದು. ಹಾಂ, 12 ರೂಪಾಯಿ ಒಂದು. ಇದು ಫಾರಂ ನಾಟಿ ಅಂತ. ಹಾಂ, ಯಾವುದು ಅದು ಆರ್ಗ್ಯಾನಿಕ್ ನಾಟಿ. ಎಷ್ಟು ಒಳ್ಳೆ ಅಣ್ಣ 140 ಆಯಿತು. 140 ಎಷ್ಟು ತಗೋದು? 30 ಕಂಬಿ ಗಿಂಬಿ ಅವು ಇವು. ಹುಡುಗರು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಇದನ್ನು ಆ್ಯಕ್ಚುಲಿ ಊರುಗಳ ಕಡೆ ಹಿಂಗೆ ಹೊಡೆದು ಹಿಂಗೆ ಕುಡಿತಾರೆ. ತುಪ್ಪ ಹಾಕ್ಕೊಂಡು ಕುಡಿತಾರೆ, ಈಗ ಸಾಕಾಗಿರುತ್ತೆ. ಈ ಅಂಗಡಿ ಲೊಕೇಶನ್ ಆ್ಯಕ್ಚುಲಿ ಮೆನ್ಷನ್ ಮಾಡಿರಲ್ಲ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಕಳಿಸ್ತಾರೆ, ಬಂದು ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಡೆಲಿವರಿ ಕೂಡ ಕೊಡ್ತಾರೆ, ತರಿಸ್ಕೋಬೋದು.